ಹಲೋ ಫ್ರೆಂಡ್ಸ್, ಇಂಗ್ಲಿಷ್ ಮಾತಾಡೋಕ್ಕೆ ಹೋದಾಗ ನಮಗೆ ಬರೋ ದೊಡ್ಡ ಕನ್ಫ್ಯೂಷನ್ ಅಂದರೆ ಇಬ್ಬರು ವ್ಯಕ್ತಿಗಳನ್ನು ಅಥವಾ ಎರಡು ಸ್ಥಳಗಳನ್ನು ಹೇಗೆ ಡಿಫ್ರೆಂಟಾಗಿ ಗುರುತಿಸೋದು ಅನ್ನೋದು. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ನೌನ್ ಅಥವಾ ನಾಮಪದದ ಅತ್ಯಂತ ಪ್ರಮುಖವಾದ ಎರಡು ವಿಧಗಳ ಬಗ್ಗೆ ಕಲಿತಾ ಇದ್ದೀವಿ. ಅದುವೇ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್. ಈ ವಿಡಿಯೋ ಎಂಡ್ ಆಗೋ ಹೊತ್ತಿಗೆ ಈ ಎರಡು ನೌನ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಕೂಡ ಇರೋದಿಲ್ಲ. ಸೊ ಎಲ್ರಿಗೂ ನಮ್ಮ ಫ್ಯಾಕ್ಟ್ವೇಡ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ಈ ಎರಡು ನೌನ್ಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಳೆದ ಕ್ಲಾಸ್ನಲ್ಲಿ ನಾವು ನೌನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಈ ನೌನ್ನಲ್ಲಿ ಎಷ್ಟು ವಿಧಗಳಿವೆ ಅಂತ ಕೂಡ ಈಗ ತಿಳ್ಕೊಳ್ಳೋಣ. ನೋಡಿ, ಇದರಲ್ಲಿ 5 ವಿಧಗಳಿವೆ ಪ್ರಮುಖವಾಗಿ. ಮೊದಲನೇದಾಗಿ ಪ್ರಾಪರ್ ನೌನ್, ಎರಡನೇದಾಗಿ ಕಾಮನ್ ನೌನ್, ಮೂರನೇದಾಗಿ ಕಲೆಕ್ಟಿವ್ ನೌನ್, ನಾಲ್ಕನೇದಾಗಿ ಅಬ್ಸ್ಟ್ರಾಕ್ಟ್ ನೌನ್, ಐದನೇದಾಗಿ ಮಟೀರಿಯಲ್ ನೌನ್. ಆದರೆ ಇವತ್ತು ನಾವು ಕಲಿತಾ ಇರೋದು ಮೊದಲನೆಯ ಹಾಗೂ ಎರಡನೆಯ ಇಂಪಾರ್ಟೆಂಟ್ ನೌನ್ಗಳ ಬಗ್ಗೆ. ರೆಡಿ ಇದ್ದೀರಾ ಅಲ್ವಾ? ಸರಿ, ಈಗ ತಡ ಮಾಡೋದು ಬೇಡ. ಪ್ರಾಪರ್ ನೌನ್ ಅಂದರೆ ಏನು, ಅಂದರೆ ಅಂಕಿತ ನಾಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಂಗ್ಲಿಷ್ನಲ್ಲಿ ಪ್ರಾಪರ್ ಅಂದರೆ ನಿರ್ದಿಷ್ಟ ಅಥವಾ ಸ್ಪೆಸಿಫಿಕ್ ಅಂತ ಅರ್ಥ. ಒಬ್ಬ ವ್ಯಕ್ತಿ, ಒಂದು ಊರು ಅಥವಾ ಒಂದು ವಸ್ತುವಿಗೆ ನಾವು ಕೊಟ್ಟಿರೋ ಪರ್ಟಿಕ್ಯುಲರ್ ಹೆಸರನ್ನೇ ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಜಗತ್ನಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ, ಆದರೆ ನೀವು ನನ್ನನ್ನು ದೀಕ್ಷಾ ಅಂತ ಕರೆದರೆ ಅದು ಪ್ರಾಪರ್ ನೌನ್. ಹಾಗೆಯೇ ರಾಹುಲ್, ಸೀತಾ ಅಥವಾ ನಿಮ್ಮ ಹೆಸರು, ಇದು ನಿಮ್ಮದೇ ಆದ ವಿಶಿಷ್ಟ ಗುರುತು ಅಲ್ವಾ? ಅದಕ್ಕೆ ಇದನ್ನು ಪ್ರಾಪರ್ ನೌನ್ ಅಂತ ಕರಿತೀವಿ. ಹಾಗೆ ಸ್ಥಳಗಳ ಹೆಸರಿನಲ್ಲಿ ಅಂದರೆ ಎಷ್ಟೋ ನಗರಗಳಿವೆ, ಆದರೆ ನಾವು ಬೆಂಗಳೂರು ಅಥವಾ ಮಂಗಳೂರು ಅಂದಾಗ ಆ ಒಂದು ನಗರಕ್ಕೆ ಮಾತ್ರ ಆ ಹೆಸರು ಸೀಮಿತ. ಹಾಗೆಯೇ ನಮ್ಮ ದೇಶ ಇಂಡಿಯಾ ಅಥವಾ ಸುಂದರವಾದ ಮೈಸೂರು ಪ್ಯಾಲೇಸ್, ಇವುಗಳನ್ನೆಲ್ಲ ನಾವು ಸ್ಪೆಸಿಫಿಕ್ ಹೆಸರುಗಳಿಂದ ಗುರುತಿಸ್ತೀವಿ ಅಲ್ವಾ? ಹಾಗಾಗಿ ಇದು ಕೂಡ ಪ್ರಾಪರ್ ನೌನ್. ಹಾಗೆ ವಸ್ತುಗಳ ಹೆಸರಿನಲ್ಲಿ ಕೂಡ ನಾವು ಪ್ರಾಪರ್ ನೌನನ್ನು ಗುರುತಿಸ್ಬೋದು. ನೋಡಿ, ನಿಮ್ಮ ಹತ್ರ ಮೊಬೈಲ್ ಇರ್ಬೋದು, ಆದರೆ ಅದು ಯಾವ ಬ್ರ್ಯಾಂಡ್? ಆ್ಯಪಲ್ ಐಫೋನ್ ಅಥವಾ ಸ್ಯಾಮ್ಸಂಗ್ ಟಿವಿ ಅಂತ ಹೆಸರಿಟ್ಟು ಕರೆದಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಫ್ರೆಂಡ್ಸ್, ನೆನಪಿಡಿ, ಪ್ರಾಪರ್ ನೌನನ್ನು ಇಂಗ್ಲಿಷ್ನಲ್ಲಿ ಬರೀಬೇಕಾದ್ರೆ ಅದರ ಮೊದಲ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ನಲ್ಲೇ ಇರಬೇಕು. ಉದಾಹರಣೆಗೆ ಇಂಡಿಯಾ ಅಲ್ಲ ಇಂಡಿಯಾ ಅಂದರೆ ಯಾವಾಗಲೂ ಕ್ಯಾಪಿಟಲ್ ಆಗೇ ಇರಬೇಕು. ಸರಿ, ಈಗ ನಿಮಗೆ ಪ್ರಾಪರ್ ನೌನ್ ಅಥವಾ ಅಂಕಿತ ನಾಮ ಅಂದರೆ ಏನು ಅಂತ ಅರ್ಥ ಆಗಿದೆ. ಈಗ ಕಾಮನ್ ನೌನ್ ಅಥವಾ ರೂಢನಾಮದ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾನೇ ಸಿಂಪಲ್. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಪರ್ಟಿಕ್ಯುಲರ್ ಹೆಸರು ಹೇಳದ ಇಡೀ ವರ್ಗಕ್ಕೆ ನಾವು ಕಾಮನ್ ಆಗಿ ಬಳಸುವ ಹೆಸರೇ ಇದು. ನೋಡಿ, ಇಲ್ಲಿ ವ್ಯಕ್ತಿ ಅಂದರೆ ಪರ್ಸನ್. ಈಗ ಯಾರೋ ಒಬ್ರು ಬರ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಅವರು ಯಾರು ಅಂತ ಗೊತ್ತಿಲ್ಲದಿದ್ರೆ ನಾವು ಏನಂತೀವಿ? ಬಾಯ್ ಅಂದರೆ ಹುಡುಗ, ಅಥವಾ ಮ್ಯಾನ್ ಅಂದರೆ ಮನುಷ್ಯ ಅಂತೀವಿ ಅಲ್ವಾ? ಇಲ್ಲಿ ಬಾಯ್, ಗರ್ಲ್, ಟೀಚರ್, ಡಾಕ್ಟರ್ ಅನ್ನೋದು ಕಾಮನ್ ನೌನ್. ಯಾಕಂದರೆ ಜಗತ್ತಿನ ಎಲ್ಲ ಶಿಕ್ಷಕರಿಗೂ ನಾವು ಟೀಚರ್ ಅಂತಲೇ ಕರೆಯೋದು. ಅರ್ಥ ಆಯ್ತಲ್ವಾ? ಓಕೆ, ಈಗ ಸ್ಥಳ ಅಥವಾ ಪ್ಲೇಸ್, ಸಿಟಿ ಅಂದರೆ ಅದು ಯಾವ ನಗರ ಅಂತ ಗೊತ್ತಾಗಲ್ಲ. ಹಾಗಾಗಿ ಸಿಟಿ, ಸ್ಕೂಲ್, ಆಫೀಸ್, ಪಾರ್ಕ್ ಇವುಗಳು ಜಗತ್ತಿಗೆ ಯಾವುದೇ ನಗರ ಅಥವಾ ಕಚೇರಿಯನ್ನು ಸೂಚಿಸ್ಬೋದು. ಅದಕ್ಕೆ ಇದು ಕಾಮನ್ ನೌನ್. ಹಾಗೆ ವಸ್ತು ಅಂದರೆ ಥಿಂಗ್. ನೀವು ಕೈಯಲ್ಲಿ ಹಿಡಿದಿರೋದು ಮೊಬೈಲ್, ಇದು ಕಾಮನ್ ನೌನ್. ನೀವು ಕುಳಿತಿರೋ ಚೇರ್, ಇದು ಕೂಡ ಕಾಮನ್ ನೌನ್. ಇಲ್ಲಿ ಯಾವುದೇ ಕಂಪನಿಯ ಅಥವಾ ಯಾವುದೇ ವಸ್ತುವಿನ ಹೆಸರು ಹೇಳದೇ ಇರೋದ್ರಿಂದ ಇವೆಲ್ಲವೂ ಕಾಮನ್ ನೌನ್ ಆಗುತ್ತೆ. ಫ್ರೆಂಡ್ಸ್, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋಕ್ಕೆ ಈ ಕಂಪ್ಯಾರಿಸನ್ ನೋಡಿ. ಆ್ಯಕ್ಟರ್ ಅಂದರೆ ಕಾಮನ್ ನೌನ್, ಆದರೆ ಪುನೀತ್ ರಾಜ್ಕುಮಾರ್ ಅಂದರೆ ಪ್ರಾಪರ್ ನೌನ್. ಆ್ಯಪ್ ಅಂದರೆ ಕಾಮನ್ ನೌನ್, ಆದರೆ ನೀವು ದಿನ ಬಳಸೋ ಇನ್ಸ್ಟಾಗ್ರಾಮ್ ಪ್ರಾಪರ್ ನೌನ್. ಚಾನಲ್ ಅಂದರೆ ಕಾಮನ್ ನೌನ್, ಆದರೆ ನೀವು ಈಗ ನೋಡ್ತಿರೋ ಫ್ಯಾಕ್ಟ್ವೈಡ್ ಕನ್ನಡ ಅನ್ನೋದು ಪ್ರಾಪರ್ ನೌನ್. ಸಿಂಪಲ್ ಅಲ್ವಾ? ವರ್ಗವನ್ನು ಹೇಳಿದರೆ ಅದು ಕಾಮನ್, ಆ ವರ್ಗದ ಒಳಗಿನ ಪರ್ಟಿಕ್ಯುಲರ್ ಹೆಸರು ಹೇಳಿದರೆ ಅದು ಪ್ರಾಪರ್. ಅರ್ಥ ಆಯ್ತಲ್ವಾ? ಫ್ರೆಂಡ್ಸ್, ಇವತ್ತು ನೀವು ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ ನಡುವಿನ ವ್ಯತ್ಯಾಸವನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ನೌನ್ನಲ್ಲಿ ಇನ್ನುಳಿದ ವಿಧಗಳಾದ ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಮತ್ತು ಮಟೀರಿಯಲ್ ನೌನ್ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ಇಷ್ಟೇ ಡೀಟೇಲ್ ಆಗಿ ಕಲಿಯೋಣ. ಇವತ್ತಿನ ಈ ಇಂಗ್ಲಿಷ್ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಇಂಗ್ಲಿಷ್ ಕಲಿಯೋಕ್ಕೆ ಆಸೆ ಇರೋ ನಿಮ್ಮ ಫ್ರೆಂಡ್ಸ್ ಜೊತೆ ಮರೆಯದೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಸುಲಭವಾಗಿ ಇಂಗ್ಲಿಷ್ ಗ್ರಾಮರ್ ಕಲಿಯೋಕ್ಕೆ ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.